ಮಲೆನಾಡು ಭಾಗದಲ್ಲಿ ಮಳೆ ಸೃಷ್ಟಿ ಮಾಡಿರುವಂತಹ ಅನಾಹುತ ಎಂಥದ್ದು ಅನ್ನೋದರ ಡೀಟೇಲ್ಸ್ ಅನ್ನು ನಾವು ನೋಡ್ತಾ ಇದ್ವಿ. ಭಾರೀ ಗಾಳಿ ಮಳೆಗೆ ಮನೆಯ ಗೋಡೆ ಕುಸಿದಿದೆ. ಹೊಸನಗರ ತಾಲೂಕಿನ ಮಾರುತಿಪುರದಲ್ಲಿ ಈ ಘಟನೆ ಆಗಿರೋದು. ಪುಟ್ಟಮ್ಮ ಅನ್ನೋರಿಗೆ ಸೇರಿದಂತಹ ಮನೆ ಗೋಡೆ ಕುಸಿದ ಪರಿಣಾಮ ಲಾಸ್ ಆಗಿದೆ ಅವರಿಗೆ. ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪುಟ್ಟಮ್ಮ ಅವರು ಈ ಘಟನೆಯಲ್ಲಿ ಪಾರಾಗಿದ್ದಾರೆ. ಘಟನೆ ನಡೆದ ಸಂದರ್ಭದಲ್ಲಿ ಅವರಿಗೆ ಜೀವಹಾನಿ ಆಗುವಂತಹ ಅಪಾಯ ಕೂಡ ಇತ್ತು. ಬಟ್ ಅವರ ಅದೃಷ್ಟ ಚೆನ್ನಾಗಿತ್ತು. ಗೋಡೆ ಕುಸಿದ ಆದಂತಹ ಸಂದರ್ಭದಲ್ಲಿ ಪ್ರಾಣಾಪಾಯದಿಂದ ಅವರು ಪಾರಾಗಿದ್ದಾರೆ. ಇನ್ನು ಹಾನಿಯ ಪ್ರಮಾಣವನ್ನ ಈ ದೃಶ್ಯ ಸಾಕ್ಷಿ ಸಮೇತ ಸಾಬೀತುಪಡಿಸ್ತಾ ಇದೆ. ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಅಲ್ಲಿ ಗೋಡೆ ತೇವಾಂಶವನ್ನು ಹೀರ್ಕೊಂಡಿತ್ತು. ಶಿಥಿಲಾವಸ್ಥೆಯನ್ನು ಕೂಡ ಗೋಡೆ ತಲುಪಿದ್ರ ಪರಿಣಾಮ ಏಕಾಏಕಿ ಮಳೆಗೆ ಕುಸಿತ ಕಂಡಿದೆ. ಸೊ ಮನೆ ಗೋಡೆ ಕುಸಿದ್ರಿಂದ ನಮಗೆ ಲಾಸ್ ಆಗಿದೆ, ಪರಿಹಾರ ಬೇಕು ಅಂತ ಜಿಲ್ಲಾಡಳಿತದ ಕಡೆಗೆ ನೋಡ್ತಾ ಇದ್ದಾರೆ. ಮನೆಯ ಗೋಡೆ ಕಳೆದುಕೊಂಡಂತಹ ಪುಟ್ಟಮ್ಮ ಅವರು ಕಂದಾಯ ಹಾಗೂ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಮತ್ತು ಇಂಥ ಟೈಮಲ್ಲಿ ಒಂದು ಸರ್ವೆ ಥರ ಮಾಡ್ತಾರೆ ಅವರು. ಮತ್ತು ಮನೆಯಲ್ಲಿ ಎಷ್ಟು ಪರ್ಸೆಂಟೇಜು ಹಾನಿಗೊಳಗಾಗಿದೆ, ಎಷ್ಟು ವರ್ಷದ ಮನೆ, ಅದು ಲೆಕ್ಕಪತ್ರ ಎಲ್ಲ ಇದೆಯಾ ಅಂತೆಲ್ಲ ನೋಡಿಕೊಂಡು ಲಾಸ್ ಎಸ್ಟಿಮೇಷನ್ ಎಷ್ಟು ಅಂತ ನೋಡಿಕೊಂಡು ಅದರಲ್ಲಿ ಎಷ್ಟನ್ನು ಸರ್ಕಾರ ಭರಿಸ್ಬೋದು ಅಂತೆಲ್ಲ ಮಾಹಿತಿಯನ್ನು ಪಡ್ಕೊಂಡು ಹೋಗ್ತಾರೆ. ಇದನ್ನೇ ಪರಿಶೀಲನೆ ಅಂತ ಅನ್ನೋದು.